ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಕರ್ನಾಟಕದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ಕ್ರಾಂತಿ ಶುರುವಾಗ್ತಾ ಇದೆ. ಯಾಕಂದ್ರೆ ಶಾಲಾ ಕಾಲೇಜುಗಳಲ್ಲಿ ಸೈನ್ಸ್ ಲ್ಯಾಬ್ ಸ್ಥಾಪನೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಸುಮಾರು 50 ಕಾಲೇಜುಗಳಲ್ಲಿ ಎಐ ಹಾಗೂ ಡೇಟಾ ಸೈನ್ಸ್ ಲ್ಯಾಬ್ ಸ್ಥಾಪನೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಅನುಮೋದನೆಯನ್ನ ಕೊಟ್ಟಿದೆ. ಇಂಡಿಯಾ ಎಐ ಮಿಷನ್ ಜೊತೆಗೂಡಿ 69 ಲಕ್ಷ ರೂಪಾಯಿ ಅನುದಾನವನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. ಇನ್ನು ಲ್ಯಾಬ್ ಸ್ಥಾಪನೆಗೆ ಮೊದಲ ಹಂತದಲ್ಲಿ 23 ಕಾಲೇಜನ್ನ ಆಯ್ಕೆ ಮಾಡಿಕೊಳ್ಳಲಾಗಿದ್ದು, ಈ ಕಾಲೇಜುಗಳಲ್ಲಿ ಎಐ ಲ್ಯಾಬ್ ನಿರ್ಮಿಸಲಾಗುತ್ತೆ. ಹಾಗಾದ್ರೆ ಈ ಎಐ ಲ್ಯಾಬ್ ವಿಶೇಷತೆ ಏನು ಅಂತ ನೋಡೋದಾದ್ರೆ, ಟಿಯರ್ 2, ಟಿಯರ್ 3 ನಗರಗಳಲ್ಲಿ ಲ್ಯಾಬ್ ಅನ್ನು ನಿರ್ಮಿಸಲು ಚಿಂತನೆಯನ್ನ ನಡೆಸಲಾಗಿದೆ. ಸುಮಾರು 50 ಸರ್ಕಾರಿ ಕಾಲೇಜುಗಳಲ್ಲಿ ಎಐ ತಂತ್ರಜ್ಞಾನವನ್ನು ಬಳಸಿಕೊಂಡು ಅತ್ಯಾಧುನಿಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಯೋಗಾಲಯ ನಿರ್ಮಾಣ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಜೊತೆಗೆ ಡೇಟಾ ಸೈನ್ಸ್ ಲ್ಯಾಬ್ ಅನ್ನು ಕೂಡ ನಿರ್ಮಾಣ ಮಾಡೋದಕ್ಕೆ ರಾಜ್ಯ ಸರ್ಕಾರ ಸುಮಾರು 69 ಲಕ್ಷ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದೆ. ಡೇಟಾ ಸೈನ್ಸ್ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ತರಬೇತಿಯನ್ನ ನೀಡೋದಕ್ಕೆ ಈ ಕಾರ್ಯಕ್ರಮವನ್ನ ಯೋಜನೆಗೆ ತರಲಾಗ್ತಾ ಇದೆ. 10 ಕೋಟಿ ಅನುದಾನದಲ್ಲಿ ಜಿಲ್ಲೆಗಳಲ್ಲಿ ಲ್ಯಾಬ್ ನಿರ್ಮಿಸಲು ತೀರ್ಮಾನವನ್ನ ಮಾಡಲಾಗಿದೆ. ಈ ಎಐ ಲ್ಯಾಬ್ನಿಂದ ಆಗುವಂತಹ ಪ್ರಯೋಜನ ಆದರೂ ಏನು ಅನ್ನೋದನ್ನ ನೋಡೋದಾದ್ರೆ, ಎಐ ಲ್ಯಾಬ್ ಮೂಲಕ ವಿದ್ಯಾರ್ಥಿ ಕೇವಲ ಪಠ್ಯಪುಸ್ತಕದ ಜ್ಞಾನಕ್ಕೆ ಸೀಮಿತವಾಗದೆ ತಂತ್ರಜ್ಞಾನ ಜಗತ್ತಿಗೆ ಅಗತ್ಯವಾದ ಕೌಶಲ್ಯವನ್ನ ಕೂಡ ಶಾಲಾ ಹಂತದಲ್ಲೇ ಪಡೆದುಕೊಳ್ಳಲಾಗುತ್ತೆ. ನಗರ ಹಾಗೂ ಗ್ರಾಮೀಣ ವಿದ್ಯಾರ್ಥಿಗಳ ನಡುವಿನ ಡಿಜಿಟಲ್ ಅಂತರವನ್ನ ಇದರಿಂದ ಕಡಿಮೆ ಮಾಡಬಹುದಾಗಿದೆ. ಹೊಸ ಆಲೋಚನೆಗಳು ಹಾಗೂ ಆವಿಷ್ಕಾರಗಳನ್ನು ರೂಪಿಸಲು ಇದರಿಂದ ಪ್ರೋತ್ಸಾಹ ಸಿಕ್ಕಂತಾಗುತ್ತೆ. ರೋಬೋಟ್ ನಿರ್ಮಾಣ, ಸೆನ್ಸರ್ಗಳ ಬಳಕೆಗಳಲ್ಲಿ ಭಾಗವಹಿಸುವ ಅವಕಾಶ ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ವಿಜ್ಞಾನ ತಂತ್ರಜ್ಞಾನ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ ಕೂಡ ಸಿಗುತ್ತೆ. ಹಾಗಾಗಿ ರಾಜ್ಯದಲ್ಲಿ ಸುಮಾರು ಮೊದಲ ಹಂತದಲ್ಲಿ 23 ಕಾಲೇಜುಗಳಲ್ಲಿ ಈ ಎಐ ಲ್ಯಾಬ್ ಅನ್ನ ಸ್ಥಾಪನೆ ಮಾಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಕರ್ನಾಟಕದಲ್ಲಿ ಎಐ ಕ್ರಾಂತಿಯನ್ನ ಶುರು ಮಾಡುವುದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನಿಸಿದ್ದು, ಸುಮಾರು 50 ಶಾಲಾ ಕಾಲೇಜುಗಳಲ್ಲಿ ಈ ಎಐ ಲ್ಯಾಬ್ ಅನ್ನ ಸ್ಥಾಪನೆ ಮಾಡೋದಕ್ಕೆ ಹಾಗೂ ಡೇಟಾ ಸೈನ್ಸ್ ಲ್ಯಾಬ್ ಅನ್ನ ಸ್ಥಾಪನೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದ್ದು, ಹೊಸ ಯೋಜನೆಯನ್ನ ರೂಪಿಸ್ತಾ ಇದೆ. ಸದ್ಯ ಈಗ ಜಗತ್ತಿನಾದ್ಯಂತ ಎಐ ಕ್ರಾಂತಿ ಶುರುವಾಗ್ಬಿಟ್ಟಿದೆ. ಎಲ್ಲರೂ ಕೂಡ ಈ ಎಐ ಮೊರೆ ಹೋಗ್ತಿದ್ದಾರೆ. ಈಗಾಗಲೇ ಬಹಳಷ್ಟು ಜನ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮೊರೆ ಹೋಗಿದ್ದು, ಕೆಲವು ಕಂಪನಿಗಳಲ್ಲಿ ಇದು ಬಹಳ ಸಹಕಾರಿಯಾಗಿದೆ. ಆದರೆ ಇದನ್ನು ಬಹಳ ಜಾಗರೂಕರಾಗಿ ಬಳಸಬೇಕು ಎನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಕರ್ನಾಟಕದಲ್ಲಿ ಎಐ ಕ್ರಾಂತಿಯನ್ನ ಶುರು ಮಾಡೋದಕ್ಕೆ, ಅದು ಶಾಲಾ ಕಾಲೇಜುಗಳಲ್ಲಿ ಈ ಎಐ ಕ್ರಾಂತಿಯನ್ನ ಶುರು ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಾದ್ರೆ ಚಂದನ. ಎಕ್ಸಾಕ್ಟ್ಲಿ ಪ್ರತೀಕ್ಷಾ, ಇಂಡಿಯಾ ಎಐ ಮಿಷನ್ ಜೊತೆಗೂಡಿ ಈ ಒಂದು ಯೋಜನೆಯನ್ನ ಜಾರಿಗೆ ತರ್ತಾ ಇರುವಂತದ್ದು. ಅಂದ್ರೆ 50 ಸರ್ಕಾರಿ ಕಾಲೇಜುಗಳಲ್ಲಿ ಈ ಎಐ ಸೈನ್ಸ್ ಲ್ಯಾಬ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಯೋಜನೆ ರೂಪಿಸಿರುವಂತದ್ದು. ಮೊದಲ ಹಂತದಲ್ಲಿ 69 ಲಕ್ಷ ಅನುದಾನ ಬಿಡುಗಡೆಯಾಗಿದೆ. 23 ಕಾಲೇಜುಗಳನ್ನ ಗುರುತು ಮಾಡಲಾಗಿದೆ. ಆ ಕಾಲೇಜಲ್ಲಿ ಎಐ ಸೈನ್ಸ್ ಲ್ಯಾಬ್ ನಿರ್ಮಾಣ ಆಗುತ್ತೆ. ಅಂದ್ರೆ ಒಂದ್ ರೀತಿ ಸಾಕಷ್ಟು ಪ್ರಯೋಜನ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಅಂದ್ರೆ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಏನ್ ಎಐ ಅಂದ್ರೆ ಕಲಿಕೆಯ ಅಂತರ ಆಯ್ತು, ಅದು ಕಡಿಮೆ ಮಾಡೋದಕ್ಕೆ ಇದು
ಸಹಾಯ ಆಗುತ್ತೆ. ಅಂದ್ರೆ ಹೋಬಳಿ ಮಟ್ಟದಲ್ಲಿರುವಂತಹ ಕಾಲೇಜುಗಳಲ್ಲೂ ಕೂಡ ಈ ಲ್ಯಾಬ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಚಿಂತನೆ ಮಾಡಿರೋದು ನಿಜಕ್ಕೂ ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ಅಂದ್ರೆ ಟೆಕ್ನಾಲಜಿ ಯಾವ ತರ ವರ್ಕ್ ಆಗುತ್ತೆ, ಅಂದ್ರೆ ಟೆಕ್ನಾಲಜಿ ಆಗಿರ್ಬೋದು, ರೋಬೋಟಿಕ್ಸ್ ಆಗಿರ್ಬೋದು, ಈ AI ನಿಂದ ಏನೆಲ್ಲ ಕಲಿಬಹುದು ವಿದ್ಯಾರ್ಥಿಗಳು, ಅದನ್ನ ಕಾಲೇಜು ಹಂತದಲ್ಲೇ, ಶಾಲಾ ಹಂತದಲ್ಲೇ ಅವರು ಕಲಿಯೋದಕ್ಕೆ ಇದು ದೊಡ್ಡ ಮಟ್ಟದಲ್ಲಿ ಸಹಕಾರಿ ಆಗತ್ತೆ ಅಂತ ಹೇಳ್ಬೋದು. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದನ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.